RCB haters ಬ್ರೋ, ನೀವೇನಾದರೂ RCB haters ನೋಡಿದ್ರ? ಆ್ಯಕ್ಚುಲಿ ನಾನು ಹುಡುಕ್ತಾ ಇದ್ದೀನಿ, ಬಟ್ ಎಲ್ಲೂ ಕಾಣ್ತಿಲ್ಲ ಮಗ. ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ. ಎಂಥ ಮ್ಯಾಚ್ ಗುರು, ಲೈಫಲ್ಲಿ ಗುರು. ನೀನೇನಾದರೂ ಒಬ್ಬನಿಗೆ ಮೋಟಿವೇಶನ್ ಕೊಡಬೇಕಾ? ಏನಾದರೂ ಅವನು ಫುಲ್ಲು ಡೌನ್ ಆಗಿಬಿಟ್ಟಿದ್ದಾನ, ನೀನಾದರೂ ಇನ್ಸ್ಪಿರೇಷನ್ ಆಗಬೇಕಾ? ನೀನೇನಾದ್ರೂ ಗುರು ಅವನ ಅಕ್ಕನ ನಾನು ಹೇಳೋದನ್ನ ಕೇಳು. ಹೋಗ್ಬಿಟ್ಟು RCBನ ತೋರಿಸೋ ಸಾಕು. ಅವರು ಯಾವ ಥರ ಇಷ್ಟು ವರ್ಷ ಎಷ್ಟೆಲ್ಲ ತಿಕಾ ಓಡಿಸಿದ್ರು ಏಟರ್ಸು, ಮತ್ತು ಎಷ್ಟೆಲ್ಲ ಮಾತಾಡೋದು, ಎಷ್ಟೆಲ್ಲ ಕಾಮೆಂಟ್ ಮಾಡೋದು, ಎಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು. ದೊಡ್ಡ ದೊಡ್ಡ ಲೆಜೆಂಡ್ಗಳು RCB ಲೈಫಲ್ಲಿ ಜಸ್ಟ್ ಫೇಮಸ್ ಆಗ್ಬೋದು ಅಷ್ಟೇ, ಕಪ್ ಗೆಲ್ಲಲ್ಲ ಅಂತ ಹೇಳಿದ್ರಲ್ಲ. ಹೋಗ್ಬಿಟ್ಟು ಈ ಒಂದು ದಿನದ್ದು ಇವತ್ತಿನ ಮ್ಯಾಚು RCB ಮತ್ತು ಪಂಜಾಬ್ ಮ್ಯಾಚ್ದು ಹೈಲೈಟ್ ತೋರಿಸು. ಇಲ್ಲಾಂದರೆ ಲೈವ್ ಮ್ಯಾಚ್ ನೋಡಿಲ್ಲ ಅಂತ ಹೇಳಿದ್ರೆ ಹೋಗ್ಬಿಟ್ಟು ಜಸ್ಟು ಮ್ಯಾಚ್ನ ಫಸ್ಟಿಂದ ನೋಡೋಕೆ ಹೇಳು ಗುರು. ಇದು ಡಾಮಿನೇಷನ್ ಅಂದರೆ ಅವನ ಅಕ್ಕನ್, ಇದು ಡಾಮಿನೇಟ್ ಅಂದರೆ. RCB haters ಎಲ್ಲೆಲ್ಲಿದ್ದೀರಾ ಏನು ಇವತ್ತಂತೂ ನಿಮಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ತಿಕ್ಕದ ಮೇಲೆ ಬರೆ ಆಗ್ತಾಗೆ ಆಗಿರೋದು ಗುರು. ಎಂಥ ಮ್ಯಾಚು ಮಗ, ಯಪ್ಪ ಲೈಫಲ್ಲಿ ಗುರು. RCB ಬೌಲಿಂಗ್ನ ಈ ಥರ ನಾನು ನೋಡೇ ಇಲ್ಲ ಗುರು ಇಷ್ಟು ವರ್ಷದಲ್ಲಿ. ಅದು ಬ್ಯಾಟಿಂಗಲ್ಲಿ ಡಾಮಿನೇಟ್ ಮಾಡಿದ್ದಾರೆ ಓಕೆನಾ, ಬಟ್ ಬೌಲಿಂಗಲ್ಲಿ ಸೀರಿಯಸ್ಲಿ ನೋಡಿಲ್ಲ ಗುರು, ಸೀರಿಯಸ್ಲಿ ನೋಡಿಲ್ಲ ಮಗ. ಬೌಲಿಂಗಲ್ಲಿ ಡಾಮಿನೇಟ್ ಮಾಡಿ, ಓ ಮೈ ಗಾಡ್, 100 ರನ್ಗೆ ಆಲ್ ಔಟ್ ಮಾಡ್ತಾರೆ ಗುರು. 100 ರನ್, ಇದೇನು ಸೆಮಿಫೈನಲ್, ಒಂಚೂರು ಕಾಂಪಿಟೇಷನೇ ಇಲ್ಲ ಗುರು. ಸ್ವಲ್ಪನಾದರೂ ಕಾಂಪಿಟೇಷನ್ ಅಟ್ಲೀಸ್ಟ್ ಬಾಯಿಗೆ ಬರ್ಸೋ ಥರ, ಬಾಯಿಗೆ ಬರೋದಿರಲಿ. ಎಲ್ಲಿ ಏನು ಒಂಥರ ಈಸಿ ಆಗ್ಬಿಡ್ತು ಗುರು. ಸೀರಿಯಸ್ಲಿ ಎಷ್ಟು ಈಸಿ ಆಯ್ತು ಅಂದರೆ ಇವತ್ತಿನ ಮ್ಯಾಚು ಡೆಡ್ಲಿ ಈಸಿ ಗುರು. ಬಟ್ ಏನು ಗೊತ್ತಾ, ಇಷ್ಟು ವರ್ಷ ಕಷ್ಟಪಟ್ಟಿರೋದು, ಇಷ್ಟು ವರ್ಷ ಹೈಟರ್ಸು ಸುಮ್ಮನೆ ಮಾತಾಡಿರ್ತಾರಲ್ಲ, ಅದು ಬೋಳಿ ಮಕ್ಕಳಿಗೆ ಇವತ್ತಿನ ಮ್ಯಾಚ್ನ ತೋರಿಸು ಗುರು. ಹೋಗ್ಬಿಟ್ಟು ಬೇರೆಯವರೆಲ್ಲ ಫಿಕ್ಸಿಂಗ್ ಮಾಡ್ಕೊಂಡು ಎಷ್ಟೋ ಸಲ ಗೆದ್ದಿರ್ಬೋದು ಗುರು. ನಮ್ಗೆ ಅದು ಬೇಕಾಗಿಲ್ಲ ಮಗ, ಅವ್ರು ಏನಾದರೂ ಮಾಡ್ಕೊಂಡಿರಲಿ. ಬಟ್ ಇವತ್ತಿನ ಮ್ಯಾಚ್ ಯಾವ ಥರ ಗೆದ್ದಿರೋದು ಅಂತ ಹೇಳಿದ್ರೆ ಪ್ಯೂರ್ ಹಾರ್ಡ್ ವರ್ಕ್ ಮಗ, ಪ್ಯೂರ್ ಮೋಟಿವೇಶನ್ನು. ಅದು ಯಾರ ಕಡೆಯಿಂದ ಹೇಳಿ ಮೋಟಿವೇಶನ್ನು? ಏಟರ್ಸ್ ಕಡೆಯಿಂದ. ಎಲ್ಲರಿಗೂ ಇನ್ನೊಂದು ಮ್ಯಾಚ್ ಇದೆ ಮಗ, ಇನ್ನೊಂದು ಮ್ಯಾಚು, ಅದು ಗೆಲ್ಲಿ ಇದೆ, ಎಲ್ರಿಗೂ ಇದೆ ಏಟರ್ಸ್ಗೆ. ಅದು ಯಾವನ್ ಬರ್ತೀರಾ ನೋಡೋದ, ಬನ್ನಿ ಕಾಮೆಂಟ್ ಮಾಡಿ. ಎಂಥ ಮ್ಯಾಚ್ ಗುರು ಲೈಫಲ್ಲಿ. ನನ್ನ ಲೈಫಲ್ಲಿ RCB ಈ ಥರ ಆಡೋದು ನೋಡಿರಲಿಲ್ಲ ಗುರು, ಲೈಫಲ್ಲಿ ನೋಡಿರಲಿಲ್ಲ. ಕ್ರಿಸ್ ಗೇಲ್ ABD ಇದ್ದಾಗೆಲ್ಲ ಒಂಥರ ಸಕ್ಕತ್ತಾಗಿ ಇರ್ತಾಯಿತ್ತು, ಬಿಕಾಸ್ ಅವರೇ ಗೆಲ್ಲಿಸ್ತಾ ಇದ್ದಿದ್ದು. ಬಟ್ ವಿರಾಟ್ ಕೊಹ್ಲಿ ಗೆಲ್ಲಿಸ್ತಾ ಇದ್ರು. ಇಡೀ ಟೀಮು ಮಗ, 11 ಜನ ಅಲ್ಲ, ಓಲ್ ಸ್ಕ್ವಾಡ್ ಗೆಲ್ಲಿಸ್ತಾ ಇರೋದು ಮ್ಯಾಚ್ನ. ಓಲ್ ಸ್ಕ್ವಾಡ್ ಇವತ್ತು ಯಾವ ಥರ ಬಂದಿದ್ರಂದ್ರೆ ಮ್ಯಾಚಿಗೆ ಎಲ್ಲ ಫೈರ್ ಹತ್ತಿಸ್ಕೊಂಡು ಬಂದಿರೋದು ಏನಕ್ಕೆ ಹೇಳಿ? ಏಟರ್ಸಿಂದ. ಅದಕ್ಕೆ ಲೈಫಲ್ಲಿ ಹೇಳೋದು, ಎಲ್ಲರೂ ದೊಡ್ಡ ದೊಡ್ಡ ಲೆಜೆಂಡ್ಗಳು ಹೇಳೋದು, ಗಿವ್ ಅಪ್ ಮಾಡಬೇಡಿ ಅಂತ. ರಿಸಲ್ಟ್ ಬರುತ್ತೆ, ಇವಾಗೆಲ್ಲ ಜಾಸ್ತಿ ಮಾತಾಡೋದು ಬೇಡ. ಇವತ್ತಿನ ಮ್ಯಾಚ್ ಗುರು ಡೆಡ್ಲಿಯೆಸ್ಟ್, ನೋ ಕಾಂಪಿಟೇಷನ್, ಒನ್ ಸೈಡ್ ಮ್ಯಾಚ್ ಮಗ. ಪಂಜಾಬ್ ಅವರು ಈ ಒಂದು ಸೀಸನ್ನು ಏನೇ ಸ್ಟೇಟ್ಮೆಂಟ್ನ ಕೊಟ್ಟಿರಲಿ, ನಾವು ಈ ಥರ ಬರ್ತೀವಿ ಟಾಪ್ 2 ಅಂತ ಏನಾದರೂ ಹೇಳ್ಕೊಂಡಿರಲಿ, ಬಟ್ ಟಾಪ್ 2 ಬಂದುಬಿಟ್ಟು ಅಲ್ಲಿ ಫೇಸ್ ಮಾಡ್ತಾ ಇರೋದು ಎಲ್ಲಿ? RCBನ. RCB ಇಷ್ಟು ವರ್ಷ ಆಡಿದ ಲೆವೆಲೇ ಬೇರೆ, ಈ ವರ್ಷ ಆಡ್ತಾ ಇರೋ ಲೆವೆಲೇ ಬೇರೆ. ಎಷ್ಟು ಮಾತಾಡಲಿ ಗುರು, ಎಷ್ಟು ಮಾತಾಡೋದು RCB ಬಗ್ಗೆ. ನಿಜ ನನಗೆ ಸೈಕ್ ಆಗಿಬಿಟ್ಟಿದೆ ಇವತ್ತಿನ ಮ್ಯಾಚ್ ನೋಡಿಬಿಟ್ಟು. ಇದು ನನಗೆ ತಲೆಯಲ್ಲಿ ಹೆಂಗಾಗಿದೆ ಅಂದರೆ ಒಂಥರ ಹೇಳ್ಕೊಳಕ್ಕಾಗ್ತಿಲ್ಲ ಗುರು, ಆ ಥರ ಆಗಿದೆ. ಇನ್ನು ಕನಸಲ್ಲಿದ್ದೀನಿ ನಾನು. ಮೊನ್ನೆ ಒಂದು ಕನಸು ಬಿದ್ದಿತ್ತು ಗುರು. ಏನು ಕನಸು ಅಂದರೆ ಪಾಕಿಸ್ತಾನದವರು ಫುಲ್ಲು ನನಗೆ ಬಾಂಬ್ ಹಾಕ್ತಾರೆ, ಎಲ್ಲೋದ್ರೂ ಬಿಡ್ತಿಲ್ಲ, ಆ ಥರ ಬಾಂಬ್ ಹಾಕ್ತಾಯಿದ್ರು. ನಾನು ಸಾಯಿಸ್ಬೇಕು ಅಂತಲೇ ಟಾರ್ಗೆಟ್ ಮಾಡಿದ್ರು, ಆ ಥರ. ಸೀರಿಯಸ್ಲಿ ಇದು ಪ್ರಾಮಿಸ್, ಆನೆಸ್ಟಾಗಿ ಹೇಳ್ತಾ, ಆ ಥರ ಒಂದು ಕನಸು ಬಿದ್ದಿತ್ತು. ಕಂಡುಬಿಟ್ರೆ ಏನೂ ಇಲ್ಲ, ಆರಾಮಾಗಿದೆ. ಬಟ್ ಇದು ನನಗೆ ನೆನೆಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಗುರು. RCB ಫೈನಲ್ ಹೋಗಿದ್ದಾರೆ. ಓ ಮೈ ಗಾಡ್, ರಜತ್ ಪಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಬ್ರೋ. ಗೆಲ್ಲೇಬೇಕು ಗುರು, ಕಪ್ ಗೆಲ್ಲೇಬೇಕು ಗುರು. ಕಪ್ ಗೆದ್ಬಿಟ್ಟು ಚಿನ್ನ ಸ್ವಾಮಿಲಿ ತಗೊಬಂದ್ಬಿಟ್ಟು ಇವತ್ತಿನ ಹೆಂಗೆ ಹೇಳಿ ಗೊತ್ತೇ ಆಗ್ತಿಲ್ಲ ಮಾತಾಡೋಕ್ಕೆ. ಪಟಾಕಿ ಹೊಡೆದ್ರು ಸ್ವಲ್ಪ ವೀಡಿಯೋ ಮಾಡೋದು ಲೇಟ್ ಆಗ್ತಿದೆ. ಬಟ್ ಪಟಾಕಿ ಹೆಂಗೆ ಸೌಂಡ್ ಬಂತು ಅಂತ ಹೇಳಿದ್ರೆ, ಬಟ್ ಯಾವುದೂ ವೀಡಿಯೋ ಅಕಸ್ಮಾತ್ ಏನಾದರೂ ವೀಡಿಯೋ ಮಾಡೋಕ್ಕೆ ಆದರೆ ಯಾರಾದ್ರು ಪಟಾಕಿ ರೀಸೆಂಟಾಗಿ ಹೊಡಿತಿಲ್ಲ. ಬಿಕಾಸ್ ಗೆದ್ದಾಗ ಎಷ್ಟು ಪಟಾಕಿ ಹೊಡೆದ್ರು ಅಂದರೆ ಅದನ್ನು ವೀಡಿಯೋ ಮಾಡಬೇಕಿತ್ತು, ಆ ಕ್ಲಿಪ್ನ ಹಾಕ್ಬೋದಿತ್ತು ಪಕ್ಕದಲ್ಲಿ. ಬಟ್ ನನಗೆ ನಾನು ಅದನ್ನು ನೆನಪೇ ಬರಲಿಲ್ಲ. ಖುಷಿಲಿ ನನಗೆ ಎಲ್ಲ ತಲೆಗೆ ಸೈಕ್ ಆಗಿಬಿಟ್ಟಿತ್ತು ಗುರು. ಸೀರಿಯಸ್ಲಿ ನೀವು ಡ್ರಾಮಾ ಮಾಡ್ತಿದ್ದೀರ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ನನಗಷ್ಟು ಖುಷಿ ಎಷ್ಟಾಗ್ತಿದೆ ಅಂದರೆ ಒಂಥರ ಸಕ್ಕತ್ತಾಗ್ತಿದೆ. ಅದರಲ್ಲೂ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಸಕ್ಕತ್ತಿಗೆ ಹಾರ್ಕೊಳ್ತಾಯಿದ್ರು ಗುರು. RCB ಕಪ್ ಗೆದ್ದಿಲ್ಲ, ಅವ್ರಿಗೆ ಚಿಪ್ ಅಷ್ಟೇ, ಲಾಲಿಪಾಪ್ ಅಷ್ಟೇ ಅಂತ. ಬಟ್ ಆ ಲಾಲಿಪಾಪ್ನ ಅವ್ರು ರಿವರ್ಸ್ ಅವ್ರಿಗೆ ಹಾಕ್ಬೇಕು ಈ ಒಂದು ಸೀಸನ್ ಕಪ್ ಗೆದ್ಬಿಟ್ಟು. ಬಟ್ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಮಗ, ಮಾತಾಡೋಕೆ ಏನೂ ಇಲ್ಲ ಗುರು.
ಒನ್ ಸೈಡ್ ಮ್ಯಾಚ್. ಏನು ಮಾತಾಡೋದು, ಬೌಲಿಂಗಲ್ಲಂತೂ ಪ್ಯೂರ್ ಗುರು ಹೊಡೆದ ಹಾಕ್ಬಿಟ್ರು. ಜೋಸ್ ಬಿಟ್ಟು ಬಂದ ತಕ್ಷಣ ಗೊತ್ತಾಯಿತು ಪಕ್ಕ ಅವರೆಂಥ ದೊಡ್ಡ ಲೆಜೆಂಡ್ ಗುರು. ಯಾಕಂತ ಹೇಳಿದ್ರೆ ಅವರು ಎಷ್ಟೆಲ್ಲ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡಿದ್ದಾರೆ, ಎಷ್ಟೆಲ್ಲ ಫೈನಲ್ ಮ್ಯಾಚಸ್ ಆಡಿದ್ದಾರೆ, ವರ್ಲ್ಡ್ ಕಪ್ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಅವ್ರು ಆವಾಗಲೂ ಕೂಲಾಗಿರ್ತಾರೆ, ಅವ್ರಿಗೆ ಗೊತ್ತು ಏನು ಮಾಡಬೇಕಂತ. ಬಟ್ ಸುಯೇಶ್ ಶರ್ಮಾ ಎಂಥ ಬೌಲಿಂಗ್ ಗುರು, ಅವ್ರ ಬಗ್ಗೆ ತುಂಬ ಜನ ಮಾತಾಡಿದರು. ಬಟ್ ಕ್ರೂಷಿಯಲ್ ಮೂಮೆಂಟಲ್ಲಿ ಗೇಮ್ ಅದು ಪಂಜಾಬ್ ಈ ಸಲ ಸಕ್ಕತ್ತಾಗಿ ಆಡಿದ್ದಾರೆ ಗುರು. ಪಂಜಾಬ್ ನಾನು ಅವ್ರನ್ನ ಡೌನ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನೆಕ್ಸ್ಟ್ ಲೆವೆಲ್ ಗೇಮ್ನ ಆಡಿದ್ದಾರೆ. ಅವ್ರು ಟಾಪ್ 2 ಫಿನಿಶ್ ಮಾಡಬೇಕು ಅಂತ ಹೇಳಿದ್ರೆ ಆಫ್ಟರ್ 11 ಇಯರ್ಸ್ ಆದಮೇಲೆ ಕ್ವಾಲಿಫೈರ್ಗೆ ಬಂದಿರೋದು ಗುರು. ಟಾಪ್ 2 ಫಿನಿಶ್ ಮಾಡಿರೋದು ಪಂಜಾಬು. ಶ್ರೇಯಸ್ ಅಯ್ಯರ್ ಬಗ್ಗೆ ಮಾತಾಡಲೇಬೇಕು, ಒಂಥರ ಸಖತ್ ಕ್ಯಾಪ್ಟನ್ಸಿ ಗುರು. ಆಫ್ಟರ್ ಧೋನಿ IPL ಅಲ್ಲಿ ಸಕ್ಸಸ್ಫುಲ್ ಆಗಿ 3 ಟೀಮ್ನ ಆಲ್ಮೋಸ್ಟ್ ಫೈನಲ್ ಕರ್ಕೊಬಂದಿರೋ. ಓಕೆನಾ, ಡೆಲ್ಲಿ, ಕಲ್ಕತ್ತಾ ಮತ್ತು ಪಂಜಾಬು ಬಿಡಿ ಪಾಪ ಸೋತರು. ಬಟ್ RCB ಇವತ್ತಿನ ಮ್ಯಾಚಲ್ಲಿ ನಾನು ಯಾರ ಪರ್ಫಾರ್ಮೆನ್ಸ್ ಬಗ್ಗೆನೂ ಮಾತಾಡೋದ. ಫಿಲ್ ಸಾಲ್ಟ್ ಅಂತೂ ಅವ್ರು ಆಡೋದಂಗೆ ಎಲ್ಲ ಗೇಮು ನೋಡಿ ಒಂಥರ ಏನು ಅನ್ನಿಸ್ತಾನೆ ಇಲ್ಲ. ಬಟ್ ಇವತ್ತಿನ ಮ್ಯಾಚ್ ಅಂತೂ ಸೈಕ್ ಮ್ಯಾಚ್ ಮಗ. ಅದ್ರ ಬಗ್ಗೆ ಎಷ್ಟು ಮಾತಾಡೋದು, ಇವಾಗ ಎಷ್ಟು ಮಾತಾಡೋಕ್ಕೆ ಹೋಗ್ಬೇಡಿ, ಯಾರು ಮಾತಾಡಬೇಡಿ. ನಿಮ್ಗೆ ಏನಾದರೂ ಅನಿಸುತ್ತೆ ಕಾಮೆಂಟ್ ಮಾಡಿ. ಬಟ್ ನೆಕ್ಸ್ಟ್ ಮ್ಯಾಚ್ ಇನ್ನೊಂದು ಮ್ಯಾಚ್ ಇದೆ ಗುರು. ಅಲ್ಲಿ ಗೆಲ್ಲಿ ಎಲ್ಲ ಥರ ಬರಲಿ. ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಇವತ್ತಿನ ಪರ್ಫಾರ್ಮೆನ್ಸ್ ಅಂತೂ ಪ್ಲೇಯರ್ಸ್ದು ಸೀರಿಯಸ್ಲಿ ಯಾವ ಥರ ರೆಡಿಯಾಗಿ ಬಂದಿರೋ ಅಂತ ಹೇಳಿದ್ರೆ, ಒಬ್ಬೊಬ್ಬ ಬ್ಯಾಟ್ಸ್ಮನ್ನು ತಿಂದಾಕಬೇಕು ಅಂತಲೇ ಬಂದಿದ್ದು. ಬಟ್ ವಿರಾಟ್ ಕೊಹ್ಲಿ ಅವರು ಅರ್ಲಿ ಔಟ್ ಆದರು. ಬಟ್ ವಿರಾಟ್ ಕೊಹ್ಲಿ ಅವ್ರದ್ದು ವೀಕ್ನೆಸ್ ಪಾಯಿಂಟು ಅಲ್ಲೇ ಹಾಕಿ ಎತ್ಕೊಬಿಟ್ರು. ಬಟ್ ಇಟ್ಸ್ ಓಕೆ. ಬಟ್ ಅದಾದಮೇಲೆ ಒಂಥರ ಬಾಯಿಗೆ ಬಂದಿದ್ದು, ಆ್ಯಕ್ಚುಲಿ ಸಖತ್ ಬಾಯಿಗೆ ಬಂದಿತ್ತು. ಮಯಾಂಕ್ ಅಗರ್ವಾಲ್ ಬಂದ ತಕ್ಷಣ 3-4 ಸಲ ಬೀಟ್ ಆಗ್ತಾರೆ. ಆ್ಯಕ್ಚುಲಿ ಬಂದ ತಕ್ಷಣ 4 ಸಲ ಬೀಟ್ ಆಗ್ತಾರೆ. ಬಟ್ ಅದೇ ನೆಕ್ಸ್ಟ್ ಅವ್ರಿಗೇನೆ ಬೌಂಡ್ರಿ ಹೊಡೆದು ಒಳ್ಳೆ ಕಮ್ಬ್ಯಾಕ್ ಮಾಡ್ತಾರೆ. ಬಟ್ ಮಯಾಂಕ್ ಅಗರ್ವಾಲ್ ಒಂಥರ ಲಕ್ಕಿ ಚಾಮ್ ಗುರು ನಮ್ಮ RCB ಟೀಮ್ಗೆ. ಸಖತ್ ಕ್ರೂಷಿಯಲ್ ಇನ್ನಿಂಗ್ಸ್ನ ಆಡ್ಕೊಡ್ತಾ ಇದ್ದಾರೆ. ಓಕೆ, ಬಟ್ ಅನ್ಫಾರ್ಚುನೇಟ್ಲಿ ಲೆಗ್ ಸೈಡ್ ಹೋಗೋ ಬಾಲ್ನ ಔಟ್ ಆದರು. ಇಟ್ಸ್ ಓಕೆ, ನಾವು ಫಿನಿಶ್ ಮಾಡ್ತೀವಿ. ನಮ್ಮ ಕಡೆ 7 ಡೌನ್ ತನಕ ಬ್ಯಾಟಿಂಗ್ ಇದೆ. ಎಲ್ಲರೂ ಬೌಲಿಂಗ್ ಆಗ್ತಾರೆ, ಎಲ್ಲರೂ ಬ್ಯಾಟಿಂಗ್ ಆಡ್ತಾರೆ. ಇನ್ನೇನು ಬೇಕು RCB. ಅಷ್ಟೇ ಗುರು, ಇವತ್ತು ನಾನು ಮಾತಾಡೋದಿಷ್ಟೇ. ನಿಮ್ಗೆ ಏನಾದರೂ ಅಂದ್ಕೊಳ್ಳಿ, ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಟೆಲಿಗ್ರಾಮ್ದು, ಹೋಗಿ ಜಾಯ್ನ್ ಆಗಿ. ಅಲ್ಲಿ ಇನ್ನೂ ಸೈಕ್ ಇರುತ್ತೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಸಖತ್ತು ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಬಟ್ ಇನ್ನೊಂದು ಮ್ಯಾಚ್ ಇದೆ ಮಗ, ಅದೊಂದು ಗೆದ್ಬಿಡ್ಲಿ ಗುರು. ಫುಲ್ಲು ಸೋಷಿಯಲ್ ಮೀಡಿಯಾದಲ್ಲಿ, ವರ್ಲ್ಡಲ್ಲಿ ಫುಟ್ಬಾಲು, ಬೇರೆ ಸಾಫ್ಟ್ ಬಾಲು ಏನೇನೋ ಇದೆಯಲ್ಲ, ಅವರು ಫೈನಲ್ ಗೆದ್ದಾಗ ಸೆಲೆಬ್ರೇಷನ್ ಅಲ್ಲ ಗುರು. RCB ಫೈನಲ್ ಗೆಲ್ಲಿ ಗುರು. ಇಡೀ ಸೋಷಿಯಲ್ ಮೀಡಿಯಾ ಟ್ರಾಫಿಕ್ ಯಾವ ಥರ ಬರುತ್ತೆ ಅಂದರೆ, ಬರೀ ಎಲ್ಲಾದರೂ ಸ್ಕ್ರೋಲ್ ಮಾಡು ನೀನು, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲಾದರೂ ನೋಡು. RCB ಬಿಟ್ಟರೆ 1 ವೀಕು, 1 ಮಂತು, 1 ಮಂತ್ ಅಲ್ಲ, 1 ವರ್ಷ ತನಕ ಅದೇ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ, 1 ವರ್ಷ ತನಕ ಬರುತ್ತೆ, ಪಕ್ಕಾ ಬರುತ್ತೆ. ಹೋಗಿ ಸ್ಕ್ರೋಲ್ ಮಾಡಿ ಎಷ್ಟು ಪಕ್ಕಾ ಬರುತ್ತೆ. ಫೈನಲ್ ಇದೊಂದು ಮ್ಯಾಚ್ ಗುರು, ಗೆದ್ದೇ ಗೆಲ್ತೀವಿ. ಬಿಕಾಸ್ ಇವತ್ತೇನಾದರೂ ರಜತ್ ಪಟಿದಾರ್ ಅವ್ರದ್ದು ಇಂಟರ್ವ್ಯೂವಲ್ಲಿ, ಅಂದರೆ ಮ್ಯಾಚ್ ಆದಮೇಲೆ ಮಾತಾಡಿಸ್ತಾರಲ್ಲ, ಅದು ಅವ್ರದ್ದು ಹೋಗಿ ಇಂಟರ್ವ್ಯೂ ನೋಡಿಲ್ಲ ಅಂದರೆ ನೋಡಿ, ಅವ್ರಿಗೆಲ್ಲ ಫೀಲೇ ಆಗ್ತಿಲ್ಲ. ಬಿಕಾಸ್ ಆ ಥರ ರೆಡಿಯಾಗಿ ಬಂದಿರೋದು RCB. ಹೊಡಿಲೇಬೇಕು, ಯಾವ ಥರ ಹೊಡಿಬೇಕಂದ್ರೆ ಡಾಮಿನೇಟ್ ಮಾಡಿ ಹೊಡಿಬೇಕು, 1 ಸೈಡ್ ಹೊಡಿಬೇಕು ಅಂತ ಬಂದಿದ್ದು. ಹಂಗೆ ಹೊಡೆದ್ರು. ಅವ್ರದ್ದೇನಾದ್ರು ಇಂಟರ್ವ್ಯೂ ನೋಡಿ, ಆ್ಯಕ್ಚುಲಿ ನಾನು ಅದನ್ನು ವೀಡಿಯೋ ಮಾಡಿಕೊಂಡೆ. ಬಟ್ ವೀಡಿಯೋ ಮಾಡ್ಕೊಂಡು ಸೇವ್ ಮಾಡ್ಕೋಷ್ಟರಲ್ಲಿ ಹೋಗ್ಬಿಡ್ತೀವಿ ಇವರು. ಅದೇನಾದ್ರು ನೀವು ನೋಡಿದ್ರೆ ಹೋಗಿ ನೋಡ್ಕೊಂಬಿಡಿ. ಯಾವ ಥರ ಆ್ಯಟಿಟ್ಯೂಡ್ ಹೇಳಿದ್ದಾರೆ ಅಂದರೆ, ಒಂಥರ ನಾರ್ಮಲ್ ಕ್ಯಾಶುವಲ್ ಆಗಿದ್ರು. ಬಟ್ ಎಷ್ಟೆಲ್ಲ ಬಿಡು ಎಷ್ಟು ಮಾತಾಡಿದ್ರು ಅಷ್ಟೇ. ಸೈಕ್ ಮ್ಯಾಚು ಗುರು, ಸೀರಿಯಸ್ಲಿ ಸೈಕ್ ಮ್ಯಾಚ್ RCB ಇದು. ನೋಡಿದೆ ಇನ್ನೊಂದು ಮ್ಯಾಚು. ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಮಾತಾಡ್ತಾರೆ, ಆಮೇಲೆ ಸೈಕ್ ಥರ ಮಾತಾಡ್ತಾನೆ ಹೇಳ್ತೀನಿ. ನೋಡೋದು ಏನಾಗುತ್ತೆ ಅಂತ. ನೆಕ್ಸ್ಟ್ ಮ್ಯಾಚು ಸಿಗೋದ ಟೆಲಿಗ್ರಾಮಲ್ಲಿ ಬನ್ನಿ ಮಾತಾಡೋದ ಅಲ್ಲಿ. ಹಾಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.